think today we felicitated a lot of international players, we felicitated a lot of state players, state junior players. But I think the great work that clubs like Mountjoy are doing today, and this is just a very small percentage of the people that they influence. The real number of people that cricket clubs influence is the many hundreds of young boys and girls that you don't see come on the stage, who don't represent the state, but get an opportunity to play cricket, to get an opportunity to develop their personalities. So many young boys and girls will come and participate in practice. They will learn so many things. They will learn discipline. They will learn patience. They will learn teamwork. They will learn how to be fit. They will learn so many life skills by being part of academies, by being part of clubs like this. So being part of clubs is not only about representing the state or representing the junior state or representing India. It is about the so many life skills that people are able to get by being able to come and participate in sport, and able to participate in cricket, participate in clubs like this. So clubs like Mountjoy not only produce players for the club, but they actually build character. They actually build societies. They actually build communities. So what people are doing for me is state building. It is nation building. It is not only building cricketers for the club. So my congratulations to all of you. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಕಣ್ರಪ್ಪ. ನಮಸ್ಕಾರ ಎಲ್ರಿಗೂ. ಸ್ಪೆಷಲ್ ಆಗಿ ಮತ್ತೆ ನಮಸ್ಕಾರ. ಬೇಸ್ ವಾಯ್ಸ್ ವಾಪಸ್ ಬಂದಿದ್ದಾರೆ. ಸ್ವಾಗತ ಬೇಸ್ ವಾಯ್ಸ್ ಅನ್ನೋರಿಗೆ. ನಿಮ್ ಫ್ಯಾನ್ಸ್ ತುಂಬಾ ಮಿಸ್ ಮಾಡ್ಕೊಂಡ್ರು ಅನ್ಸುತ್ತೆ. ಏನೋ ಸ್ವಲ್ಪ ತೊಂದರೆಗಳಾಗೋಯ್ತು, ಕ್ಷಮೆ ಇರ್ಲಿ. ತೊಂದ್ರೆ ಎಲ್ಲ ಏನಾಗಿಲ್ಲ, ರೆಟ್ರೋ ಥೀಮ್ ಮಜಾ ಮಾಡ್ತಾ ಇದ್ರು ಅಷ್ಟೇ. ಮಜಾ ಮಾಡಿದ್ 2 ದಿನ, ಅದಕ್ಕೆ ತಗೊಂಡಿದ್ ತೊಂದ್ರೆ ಬೇರೆ. ಸೊ ಏನೋ ಸ್ವಲ್ಪ ಬಿಸಿಯಿಂದಾಗಿ ಮಿಸ್ ಆಯ್ತು ಒಂದ್ ಸ್ವಲ್ಪ ಬರೋದು. ಹಾಗಂತ ಏನು ಡ್ಯಾಮೇಜ್ ಆಗಿಲ್ಲ, ಯಾಕೆಂದ್ರೆ ನಮ್ಮ ಎಕ್ಸ್ಪರ್ಟ್ಸ್ ಆಸ್ ಯೂಶುವಲ್ ಸಖತ್ತಾಗಿ ಮಾತಾಡಿದ್ದಾರೆ. ವ್ಯೂವರ್ಸ್ ಡ್ರಾಪ್ ಆಗಿದ್ದಾರೆ. ಓ ಮೈ ಗಾಡ್. ಅಂಡ್ ಇವತ್ತು ಸ್ಪೆಷಲ್ ಏನಂದ್ರೆ ವಾಪಸ್ ನಮ್ ಡಿ ಕೆ ಅವರು ಫೀಲ್ಡ್ ಬಂದಿದ್ದಾರೆ. ಇಲ್ವಂತೂ ಆಕ್ಚುಲಿ ಏನು ಕ್ರಿಕೆಟ್ ಇರಲಿಲ್ಲ, ವಾಪಸ್ ಶುರು ಆಗಿದೆ. ಮೊನ್ನೆ ಕ್ವಾರ್ಟರ್ ಫೈನಲ್ಸ್ ಗೆದ್ದು ಸೆಮಿಫೈನಲ್ಸ್ಗೆ ಹೋಗಿದೀವಿ ಒನ್ ಆಫ್ ಟೂರ್ನಮೆಂಟ್. ಸೊ ವಿ ಆರ್ 1 game away to get promoted to first division. Awesome. My God, ಇದೇನಿದು ಕೂಗರ್ಸ್ ಟೀಮ್ ಹೇಳ್ತಾ ಇದೀಯಾ? ಅಲ್ಲ, the other one, Heart Tennis Ball. Heart Tennis Ball. Nice. Good, all the best. ಒಳ್ಳೇದಾಗ್ಲಿ. All the best. ಓಕೆ, ಇದು ತುಂಬಾ ಚೊಕ್ಕದಾದ ಎಪಿಸೋಡ್ ಮಾಡೋಣ ಅಂತ ಪ್ಲಾನ್ಸು. ಅದಕ್ಕೆ ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಒಂದು ಇಮ್ಮಿಡಿಯೇಟ್ ಆಗಿ ಮಾಡ್ಬೇಕಾದ್ರೆ ಚಪ್ಪಾಳೆ ಹೊಡೆದು ಬಿಡೋಣ ನಮ್ಮ ಪ್ಯಾನಲಿಸ್ಟ್ ಭಾರ್ಗವ್ ಅವ್ರಿಗೆ. ಯಾಕೆ ಅಂದ್ರೆ ನೀವು ಒಂದು ಲಾಸ್ಟ್ ವೀಕ್ ಒಂದು ರೀಲ್ ನೋಡಿರ್ತೀರಾ, ಯಾರ್ಯಾರು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ತೀರಾ ಅವ್ರ ಒಂದು ರೀಲ್ ನೋಡಿರ್ತೀರಾ. ರಾಹುಲ್ ದ್ರಾವಿಡ್ ಅವ್ರನ್ನ ಮೀಟ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಸ್, ನಾಟ್ ಜಸ್ಟ್ ರಾಹುಲ್ ದ್ರಾವಿಡ್, GRV ಸರ್ನು ಅಷ್ಟೇ, GRV ಕೂಡ. ಎಸ್. ಸೊ ಅವ್ರಿಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಅವ್ರಿಬ್ರ ತರಾನೇ ಮಾತಾಡ್ಬೇಕು. ಡೈರೆಕ್ಟ್ ಅಂಡ್ ಸಿಂಪಲ್, ಜಾಸ್ತಿ ಏನು ಗಿಮಿಕ್ಸ್ ಇರಬಾರ್ದು. ಅಬ್ಸಲ್ಯೂಟ್ಲಿ. ಐ ಥಿಂಕ್ ಲೈಫ್ ಟೈಮ್ ಆಪರ್ಚುನಿಟಿ. ನಮ್ದು ಮೌಂಟ್ಜಾಯ್ ಕ್ಲಬ್ದು 50ನೇ ವರ್ಷದ್ದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಸ್. ಆ ದಿನಕ್ಕೆ ಯಾವಾಗ ನಮ್ಗೆ ಹೇಳಿದ್ರು ಫಸ್ಟ್ ಈ ತರ ಸೆಲೆಬ್ರೇಷನ್ಸ್ ಇದೆ, ಚೀಫ್ ಗೆಸ್ಟ್ ರಾಹುಲ್ ದ್ರಾವಿಡ್ ಕರ್ಸ್ಬೇಕು ಅಂತಿದೀವಿ ಅಂತ ಹೇಳಿದಾಗಿಂದ ಒಂಥರ ನಮಗ್ ಸಂಭ್ರಮ. ಏನಿದ್ರು ಮಾಡೋಣ ಸರ್, ಮಾಡೋಣ, ಎಲ್ಲ ಮಾಡೋಣ ಒಂಥರ. ಸೊ ಕಂಪ್ಲೀಟ್ ಆಕ್ಚುಲಿ ದ ಎಂಟೈರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇವಾಗ ಹೆಂಗೆ ಅಂದ್ರೆ ಅದನ್ನ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಆರಾಮಾಗಿ ತಗೊಂಡು ಐ ಥಿಂಕ್ ವಿ ವಿಲ್ ಸೇಲ್ ಥ್ರೂ ಅನ್ನೋ ತರ ಇದೆ. ಒಂದು 4-5 ಜನ ಒಂದು ಟೀಮ್ ಹಾಕೊಂಡು ಮಾಡ್ಬೋದಪ್ಪ ದೊಡ್ಡ ಇವೆಂಟ್. ನಾನು ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ ಇದು ಒಂದು ಇವೆಂಟ್ ಮಾಡಿದ್ದಕ್ಕೆ.
ಚೆನ್ನಾಗಿತ್ತು. ಆಲ್ಮೋಸ್ಟ್ ಗಣೇಶ್ ಹಬ್ಬದ ನೆಕ್ಸ್ಟ್ ಡೇ ಇದ್ದಿದ್ದು, ಆಲ್ಮೋಸ್ಟ್ ಅಲ್ಲ ಗಣೇಶ್ ಹಬ್ಬದ ನೆಕ್ಸ್ಟ್ ಡೇ ಇದ್ದಿದ್ದು. ಈ ಟೈಮ್ ಗಣೇಶ್ ಹಬ್ಬ ಆಲ್ಮೋಸ್ಟ್ ಮಿಸ್ಸೆ. ಪೂಜೆ ಮಾಡ್ಕೊಂಡು ಬೆಳಗ್ಗೆ ಹೊರಟು ರಾತ್ರಿ ಆವಾಗಲೂ 1:30ಗೆ ಬಂದಿದ್ವಿ. ಅದೆಲ್ಲ ಐ ಮೀನ್ ಕೀಪಿಂಗ್ ದಟ್ ಅಸೈಡ್, ದ ಎಂಟೈರ್ ಎಕ್ಸ್ಪೀರಿಯನ್ಸ್ ಆಫ್ ಮೀಟಿಂಗ್ ರಾಹುಲ್ ದ್ರಾವಿಡ್, ಐ ಮೀನ್ ಐ ಶೋನ್ ಮುಂಚೆನೂ ತೋರಿಸಿನಿ ಅವ್ರ ಟ್ಯಾಟೋ ಹಾಕ್ಸ್ಕೊಂಡಿರೋದು ನಾನು. ಲೈಕ್ ಹೌ ಮಚ್ ಐ ಐಡಿಯಲೈಸ್ ಹಿಮ್ ಮೋರ್ ದೆನ್ ಇಸ್ ಕ್ರಿಕೆಟಿಂಗ್ ಸ್ಕಿಲ್ಸ್ ಆಸ್ ಅ ಪರ್ಸನ್ ಹಿಮ್ಸೆಲ್ಫ್ ಅಲ್ಲ. ಸೊ ಆ ತರ ಇದ್ದಾಗ ಲೈಫಲ್ಲಿ ಒಂದ್ಸಲಿ ಮೀಟ್ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಲೈಕ್ ಅದನ್ನೇ ಹೇಳ್ತಾ ಇದ್ದೆ, ಯು ಕೀಪ್ ಮ್ಯಾನಿಫೆಸ್ಟಿಂಗ್ ದಟ್ ಯು ವಾಂಟ್ ಟು ಮೀಟ್ ಹಿಮ್ ಒನ್ಸ್. ಅಂಡ್ ಒಂದ್ಸಲಿ ಯಾವ್ದೋ ಗ್ಲಿಮ್ಸ್ ಸಿಕ್ಕಿತ್ತು ನಮ್ಗೆ ಏರ್ಪೋರ್ಟ್ ಅಲ್ಲಿ. ಒಂದು ಫೋಟೋ ತೆಕ್ಕೊಂಡಿದ್ದೆ ಅವ್ರ ಜೊತೆ, ಆ ಕೋವಿಡ್ ಇನ್ನೇನು ಮುಗ್ದಾಗಿದ್ಮೇಲೆ. ಬಟ್ ಇಟ್ ವಾಸ್ ಜಸ್ಟ್ ಲೈಕ್ ಸುಮ್ನೆ ಒಂದು ಫ್ಯಾನ್ ಮೂಮೆಂಟ್, ಸರ್ ಒಂದು ಫೋಟೋ ಅಂದ್ಬಿಟ್ಟು ಹಿಂಗೆ ತೆಗ್ಬಿಟ್ಟು ಅವ್ರು ಹಂಗೆ ಹೊಟ್ಟೋಗಿದ್ರು. ವಾಟ್ ಐ ಗಾಟ್ ಟು ಸ್ಪೆಂಡ್ ಲೈಕ್ ಎಂಟೈರ್ 2 hours ವಿತ್ ಹಿಮ್ ಇಸ್ ಲೈಕ್ ಒಂಥರ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಆಫ್ ಮೈ ಲೈಫ್. ಇವಾಗ ಈ ಸರಿ ತೋರ್ಸೋದಿಯಾ ಟ್ಯಾಟೋನ? ತೋರ್ಸ್ನಪ್ಪ. ಕೊನೆಗೆ ಇನ್ನೇನು ಕಾರಲ್ಲಿ ಕೂತ್ಕೊಂಡ್ರು, ಅಲ್ಲಿ ತನಕ ಹೋದ ತಕ್ಷಣ ಆಕ್ಚುಲಿ ಏನು ಅಂದ್ರೆ ಥ್ಯಾಂಕ್ಸ್ ಟು ನಮ್ಮ BK ರವಿ ಸರ್. ಅವರು ನಾನು ಹಿಂಗೆಲ್ಲ ಹೇಳಿದ್ದಾಗ ನಾನು ಹೇಳಿದ್ದೆ ಅವ್ರಿಗೆ, ಸರ್ ಈ ತರ ರಾಹುಲ್ ದ್ರಾವಿಡ್ ಸರ್ ಅಂದ್ರೆ ಬಹಳ ಇಷ್ಟ, ಟ್ಯಾಟೋ ಗಿಟೋ ಎಲ್ಲ ಹಾಕ್ಸ್ಕೊಂಡಿದೀವಿ ಅಂತ. ಸೊ ಅವರು ಒಬ್ರೊಬ್ರಿಗೊಂದು ಕಮಿಟಿ, ಅಂಡ್ ಪಾಪ ನಮ್ಮ ಫ್ರೆಂಡ್ಸ್ ಎಲ್ಲರೂ ನೋಯಿಂಗ್ ಮೀ ದಟ್ ಹೌ ಬಿಗ್ ಎ ಫ್ಯಾನ್ ಐ ಆಮ್ ಆಫ್ ರಾಹುಲ್ ದ್ರಾವಿಡ್, ಯಾರೂ ಅದಕ್ಕೆ ಬೇರೆ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಲಿಲ್ಲ. ಲೈಕ್ ವಾಟ್ ಐ ಆಮ್ ಮೆನ್ಷನಿಂಗ್ ಇಸ್ ಅವ್ರಿಗೆ ಎಸ್ಕಾರ್ಟ್ ಮಾಡಕ್ಕೆ, ಮನೆಯಿಂದ ಹೋಗಿ ಕರ್ಕೊಂಬರೋದಕ್ಕೆ ರವಿ ಸರ್ನು ಬಾರ್ಗಿ ಹೋಗಪ್ಪ ಅಂತಂದಾಗ ಬೇರೆ ಎಲ್ಲರೂ ಇಲ್ಲ ಹೋಗೋ ಅಂತ ಅವರು ಎಲ್ಲ ಥ್ಯಾಂಕ್ಸ್ ಟು ಅದರ್ ಫ್ರೆಂಡ್ಸ್ ಎಲ್ಲರೂ ಹೇಳಿ ಕಳ್ಸ್ಕೊಟ್ರು. ಅಲ್ಲಿ ಆ ಕಾರಲ್ಲಿ ಅವ್ರ ಮನೆಗೆ ಹೋಗ್ತಾರ ತನಕ ಒಂಥರ ಬಿಲೀಫ್ ಇಲ್ಲ. ಇನ್ನ ಒಂಥರ ರಾಹುಲ್ ಸರ್ ಏನ್ ಆಗತ್ತೋ, ಬರ್ತಾರಾ ಇಲ್ವಾ ಅನ್ನೋ ತರ ಇಲ್ಲ. ಅವ್ರ ಮನೆ ಮುಂದೆ ಹೋಗಿ ಕಾರ್ ನಿಲ್ಸಿದ್ಮೇಲೆ ಆ ಮನೆ ಬೋರ್ಡ್, ಅವ್ರ ಮನೆ ಹೆಸರು ಸಮನ್ವಯ್. ಸೊ ಇಬ್ರು ಮಕ್ಕಳದು ಹೆಸರು ಸೇರಿಸಿ ಒಂದು ಇಟ್ಟಾರೆ, ಸಮಿತ್ ದ್ರಾವಿಡ್, ಅನ್ವಯ್ ದ್ರಾವಿಡ್ ಎರಡು ಇದಾರೆ. ಒಂಥರ ಅವ್ರ ಆಚೆ ಬಂದ ತಕ್ಷಣ ನಾವು ಕಾರಲ್ಲಿ ಹಿಂಗಿದ್ವಿ, ಅವ್ರ ಬಗ್ಗೆ ಹಿಂಗ್ ನೋಡಿದ್ರು ನಮ್ಮಿಬ್ರನ್ನ, ಒಂಥರ ಸ್ಟಾರ್ ಸ್ಟಕ್. ಆ ವಯಸ್ಸಲ್ಲೂ ಅದು ಎಷ್ಟು ಫಿಟ್ ಆಗದ್, ಏನ್ ಗ್ಲೋ ಇದೆ ಗುರು, ನೋ ಡೌಟ್. ಒಂಥರ ಅವ್ರು ಆ ಏಜ್ ಅಲ್ಲಿ ಇದ್ದಾಗ ಅಷ್ಟು ಜನ ಫೀಮೇಲ್ ಫ್ಯಾನ್ ಫಾಲೋಯಿಂಗ್ ಅವ್ರಿಗೆ, ನಾವೇನೆ ಒಂಥರ ಹುಡುಗರಾಗಿ ಸ್ಟಾರ್ ಸ್ಟಕ್ ಆಗ್ಬಿಟ್ಟಿದ್ರು. 51 ವರ್ಷನ ಇವ್ರಿಗೆ ಲಿಟ್ರಲಿ ಈಸ್ ಗ್ಲೋಯಿಂಗ್. ಒಂಥರ ಅವ್ರನ್ನ ನೋಡಿದ್ರೆ ನಾವು ನೋಡಿದೀವಿ, ಸಮ್ ಪೀಪಲ್ ಆರ್ ಫೇರ್, ಇದು ಫೇರ್ ಅನ್ನೋಕ್ಕೂ ಆಗಲ್ಲ, ಒಂಥರ ಯಾವ್ದೋ LED ಬಲ್ಬ್ ಪಡಾರ ಇತ್ತು ಅವ್ರ ಆಚೆ ಬಂದಾಗ ಅಷ್ಟೇ. ಅವ್ರು ಬಂದ್ರು, ಅವ್ರ ಕಾರಲ್ಲೇ ಬಂದ್ರು. ವಿ ಸ್ಟಾರ್ಟ್ ಟು ಎಸ್ಕಾರ್ಟ್ ಹಿಮ್. ಅವರು ಇಲ್ಲ ನಂಗೆ ಒಂದ್ ಸ್ವಲ್ಪ ಫೋನ್ ಕಾಲ್ಸ್ ಇದೆ ಮಾಡಕ್ಕೆ, ವಿಲ್ ಫಾಲೋ ಯು ಅಂತಂದ್ರು. ಸೊ ಬಂದು ಅಲ್ಲಿ ಇವೆಂಟ್ಗೆ ಬಂದ್ಮೇಲೂ ಆಲ್ಮೋಸ್ಟ್ ಫಸ್ಟ್ ಒಂದು GRV ಸರ್ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಇವೆಂಟ್ ಸ್ಟಾರ್ಟ್ ಮಾಡ್ಬೇಕಾಯ್ತು. ಒಂದು ಬೇರೆ ಒಂದು ಸ್ಪೆಷಲ್ ರೂಮ್ ತರ ಮಾಡಿ ಅಲ್ಲಿ ಕೂಡ್ಸಿತ್ತು. ಸೊ ಸುಮಾರು ಜನದ ಇಂಟ್ರಾಕ್ಷನ್ ಅವಾಗ ಅದು ಆ ಟೈಮಲ್ಲಿ ಅವ್ರ ಜೊತೆ ಇದ್ದು, ಈ ನಮ್ಮ ಯಂಗ್ಸ್ಟರ್ಸ್ ಯಾರ್ಯಾರು ಸ್ಟೇಟ್ ರೆಪ್ರೆಸೆಂಟ್ ಮಾಡ್ಯಾರೋ ಕ್ಲಬ್ ಇಂದ ಅವ್ರಿಗೆಲ್ಲ ಗ್ಲೌಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿತ್ತು. ಗ್ಲೌಸ್ ವಿತ್ ಬೋತ್ GRV ಸರ್ ಅಂಡ್ ರಾಹುಲ್ ಸರ್ದು ಸಿಗ್ನೇಚರ್ಸ್. ಸೊ ಅದನ್ನೆಲ್ಲ ಮಾಡಿಸಿ ಅವ್ರ ಜೊತೆನೆ ಇದ್ದು ಆಲ್ಮೋಸ್ಟ್ ಒಂಥರ ಎಸ್ಕಾರ್ಟ್ ಮಾಡುವಂತ, ನಿಮ್ಗೆ ಏನಾದ್ರು ಬೇಕಾದ್ರೆ ಥ್ರೂ ಔಟ್ ದ ಇವೆಂಟ್ ಹೇಳಿ ಸರ್ ಅಂತ ಹೇಳಿ ಸ್ಟೇಜ್ ತನಕ ಕರ್ಕೊಂಡು ಹೋಗೋದಾಗ್ಲಿ, ಅಲ್ಲಿ ಕೂಡ್ಸಿದ್ದು, ಅವ್ರಿಗೆ ಸನ್ಮಾನ ಮಾಡಿದಾಗ ಇಸ್ಕೊಂಡು ಹೋಗಿದ್ದು, ಒಂಥರ ದ ಎಂಟೈರ್ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಸಿಂಗ್. ನಾಟ್ ಜಸ್ಟ್ ಹಿಮ್, ಇವನ್ GRV ಸರ್, ಇವನ್ ಅಂಡ್ ಫಾರ್ ರಾಹುಲ್ ದ್ರಾವಿಡ್ ಹಿಮ್ಸೆಲ್ಫ್, ಅವರು ಎವ್ರಿ ಟೈಮ್ ಹಿ ಸ್ಪೋಕ್ ಹಿ ವಾಸ್ ಮೆನ್ಷನಿಂಗ್ ಅಬೌಟ್ GRV ಸರ್. GRV ಸರ್ ಇಸ್ ಹಿಸ್ ಹೀರೋ ಅಲ್ಲ. ಆ ಮನುಷ್ಯನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಯಾಕಂದ್ರೆ ನಾವು ನೋಡ್ತಾ ಇದ್ವಲ್ಲ, ಬಾಡಿ ಲ್ಯಾಂಗ್ವೇಜ್ ಅಬ್ಸರ್ವ್ ಮಾಡ್ತಾ ಇದ್ರೆ, ನಾವು ಒಂದಿಷ್ಟು ವರ್ಷದಿಂದ ಪೀಪಲ್ ಮ್ಯಾನೇಜ್ಮೆಂಟ್ ಅಲ್ಲೆಲ್ಲ ಇದ್ದು ಒಂದ್ ಸ್ವಲ್ಪ ನೋಡ್ತಾ ಇರ್ತೀವಲ್ಲ, ಯಾರ್ದು ಹೆಂಗಿರತ್ತೆ ಆಟಿಟ್ಯೂಡ್, ಬಾಡಿ ಲ್ಯಾಂಗ್ವೇಜ್ ಹೆಂಗಿರತ್ತೆ, ಒಂಥರ ಮಾತಾಡಿ ಅಂತೆಲ್ಲ. ಆ ರೂಮಲ್ಲಿ ಕೂತಿದ್ದಾಗ್ಲೂ ಗುರು ನೋಡ್ತಾ ಇದ್ವಲ್ಲ, ಯಾರನ್ನ ಅವ್ರನ್ನ ಮಾತಾಡ್ಸಕ್ ಬಂದ್ರು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಸುಮಾರು ಜನ ಇದಾರೆ ಅಲ್ಲಿ, ನಿಂಗೆ ಕಮಿಟಿ ಮೆಂಬರ್ಸು, ನಿನ್ಗೆ KSC ಅಂದ್ರೆ ಸುಮಾರು ಜನ ಬಂದಿದ್ದಾರೆ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಟೈಮ್ ಅಂದ್ರೆ ಟೈಮು. ಅವ್ರು ಹೇಳಿದ್ದು ಅವರು ಆಕ್ಚುಲಿ ಜನರಲಿ ಏನ್ ಮಾಡ್ತಾರೆ, 10:30 ಪ್ರೋಗ್ರಾಮು ಅಂತ ಹಾಕ್ಸಿದ್ದು ನಾವು. 10:30 ಅಂದ್ರೆ ಹಿಂಗಿದ್ರು ನಮ್ಮ ಪೊಲಿಟಿಷಿಯನ್ಸ್ ಎಲ್ಲ ನಮ್ಗೆ ಗೊತ್ತಲ್ಲ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ ಇಂಡಿಯನ್ ಸ್ಟ್ರೆಚಬಲ್ ಟೈಮ್, ಅದು ಸ್ಟ್ಯಾಂಡರ್ಡ್ ಟೈಮ್ಗಿಂತ ಹೈಯೆಸ್ಟ್ ಇದು. ಸೊ 10:30 11ಕ್ಕೆ ಬರ್ತಾರೆಲ್ಲ, 11:15 ಪೊಲಿಟಿಷಿಯನ್ಸ್ಗೂ ಎಲ್ಲ ಹೇಳಿತ್ತು. ಇವ್ರು UB ವೆಂಕಟೇಶು, ಸಂಗಾತಿ ವೆಂಕಟೇಶು, TS ಶರ್ವನ್ ಅವ್ರಿಗೆಲ್ಲ ಲೇಟ್ ಆಗ್ಬೋದು ಅಂತ. ಆಕ್ಚುಲಿ ನಮ್ಗೆ ಸುಚಿತ್ ಹಿಂದಿನ ದಿವಸನೇ ಒಂಥರ ಹೆಲ್ಪ್ ಮಾಡಿದ್ರು. ಅವ್ರು ಹೇಳಿದ್ರು, ಸರ್ ರಾಹುಲ್ ಅವ್ರು ಬರ್ತಾರೆ, ನಾನು 10:15ಗೆ ಬಂದ್ಬಿಡ್ತೀನಿ. ಪ್ರೋಗ್ರಾಮ್ ಸ್ಟಾರ್ಟ್ ಆಗತ್ತೆ 11 ಗಂಟೆಗಪ್ಪ. ಏನಕ್ಕೆ ಅಂದ್ರೆ, ಸರ್ ನೀವು 10:30 ಅಂತ ಹಾಕಿದ್ದೀರಾ ಅಂದ್ರೆ
10:15 he will be there. ಆ ರಿಸ್ಕೇ ತಗೋಬೇಡಿ ಅಂತ ಹೇಳಿದ್ರು ನಮ್ಗೆ. ಹೌದಾ ಅನ್ಬಿಟ್ಟು ಆಮೇಲೆ ಇವ್ರಿಗೆ ಮೆಸೇಜ್ ಮಾಡಿ, ಸರ್ ನೀವು ಹೊರಡಕ್ ಹೋಗ್ಬಿಡಿ, 10 ಗಂಟೆಗೆ ನಮ್ಮ ಹುಡುಗರು ಬರ್ತಾರೆ, ಆಮೇಲೆ ಹೊರಡಿ ಅಂತ ಹೇಳಿ ನಾವು ಅಲ್ಲಿ ಹೋದ್ಮೇಲೆ ಆನ್ ಡಾಟ್ ಐ ಥಿಂಕ್ ನಾವು 9:55 ಅಲ್ಲಿ ಹೋಗ್ಬಿಟ್ಟು ಮೆಸೇಜ್ ಹಾಕಿದ್ರು ನಮ್ ಸರ್ ಬಂದಿದ್ದಾರೆ ಅಂತ. 10:05 he was out, 10:35 ನಾವು ಅರೀನಲ್ಲಿ ಇದೀವಿ, ಸ್ಕೇಟಿಂಗ್ ರಿಂಕ್ ಅಲ್ಲಿ. ಆ ತರ ಟೈಮ್ ಕೀಪ್ ಅಪ್. ಅಂಡ್ ರಾಹುಲ್ ದ್ರಾವಿಡ್ ಬರ್ತಾ ಇದಾರೆ ಅಂತ ಗೊತ್ತಿದ್ರಿಂದ ಇನ್ ಯಾರೇ ಕ್ಲಬ್ ಸೆಕ್ರೆಟರೀಸು KC ಇಂದ ಯಾರ್ಯಾರು ಬರ್ಬೇಕಾಗಿತ್ತು, ಎವ್ರಿಬಡಿ ವೇರ್ ಆನ್ ಟೈಮ್. ಎಲ್ಲರಿಗೂ ಗೊತ್ತಿತ್ತು ಸೊ ರಾಹುಲ್ ಬರ್ತಾ ಇದಾರೆ ಅಂತಂದ್ರೆ ಆಬ್ವಿಯಸ್ಲಿ ಎಲ್ಲ ಇಟ್ ವಿಲ್ ಬಿ ಆನ್ ಟೈಮ್ ಅಂದ್ಬಿಟ್ಟು ಎಲ್ಲಾನು ಟೈಮ್ ಬಂದಿತ್ತು. ಅಂಡ್ ಯಾ ಐ ವಾಸ್ ಸೇಯಿಂಗ್ ದಟ್ ಅಲ್ಲ, ಅವರು ಸೊ ನಿಮ್ಗೆ ಫೌಂಡರ್ ಮೆಂಬರ್ಸ್ ಆಫ್ ಮೌಂಟ್ ಜಾಯಿ ಅವರೆಲ್ಲಾನು ಆ ರೂಮಲ್ಲೇ ಕೂತಿದ್ರು. ಅವ್ರ ಮನೆಯವರೆಲ್ಲ ಯಾರನ್ನ ಬಂದು ಮಾತಾಡ್ಸ್ಬೇಕು ಅಂತಂದ್ರೆ ಎವ್ರಿ ಟೈಮ್, ಅಂಡ್ ಹಿ ಡಿಂಟ್ ಇವನ್ ಹೆಸಿಟೇಟ್ ಆಯ್ತಾ, ವಿತ್ ದಟ್ ಸ್ಮೈಲ್ ಆನ್ ಹಿಸ್ ಫೇಸ್. ಯಾರನ್ನ ಅವ್ರಕ್ಕಿಂತ ದೊಡ್ಡವ್ರು ಇದಾರೆ ಅಂತ ಕಾಣಿಸಾಗಲ್ಲ, ಎವ್ರಿ ಟೈಮ್ ಹಿ ಸ್ಟುಡ್ ಅಪ್ ಅಂಡ್ ಹಿ ಸ್ಪೋಕ್. ಒಂಥರ ಹಂಬಲ್ ಕ್ಯಾರೆಕ್ಟರ್. ಇವಾಗೇನು ಅವ್ರ ಸ್ಟೇಚರ್ಗೆ ಕೂತ್ಕೊಂಡು ಮಾತಾಡ್ಸ್ಬೋದಾಗಿತ್ತು, ಯಾರೋ ಗೊತ್ತಿಲ್ಲ ಪರವಾಗಿಲ್ಲ ಬರ್ತಾನೆ ಇದಾರೆ ಅಂತ, ಅಂಡ್ ಅವ್ರು ಬೇಜಾರೇ ಮಾಡ್ಕೊಳ್ಳಿಲ್ಲ. ಎವ್ರಿ ಟೈಮ್ ಈ ಸ್ಟುಡ್ ಅಪ್ ಅಂಡ್ ಸ್ಮೋಕ್. ಅವರು ಈ ಸ್ಪೋಕ್ ಅವ್ರಕ್ಕಿಂತ ಏಜ್ ಯಾರನ್ನ ಕಡಿಮೆ ಇದಾರೆ ಅಂದಾಗೆಲ್ಲ ಕೂತ್ಕೊಂಡು ಆರಾಮಾಗಿ ಮಾತಾಡ್ಸಿ, ಅವ್ರಿಗೂ ನಗ್ನಗ್ತಾ ಮಾತಾಡ್ಸಿ, ಒಂಥರ ಅಯ್ಯೋ ಯಾರಕ್ಕೆ ಇಷ್ಟು ಜನ ಬರ್ತಾ ಇದಾರೆ ಏನು ಆತರ ಏನೂ ಇರ್ಲಿಲ್ಲ. ಅಂಡ್ ಆಬ್ವಿಯಸ್ಲಿ ಒನ್ಸ್ JRV ಸರ್ ಕೇಮ್ ಅಂಡ್ ಅವರು ಹೋಗ್ತಾ ಇದ್ದಾಗ್ಲೂ ಹಿ ಆಲ್ವೇಸ್ ಎನ್ಶೋರ್ಡ್, ನಾಟ್ ಇವನ್ ಅವ್ರ ಪಕ್ಕನೂ ಅಲ್ಲ, ಹಿಂದೆನೇ ನಡ್ಕೊಂಡು ಹೋಗ್ತಾ ಇದ್ರು ಯಾವಾಗ್ಲೂ JRV ಸರ್ ಮುಂದೆ ಬಿಟ್ಟು. ಇನ್ಫ್ಯಾಕ್ಟ್ ಮೀಡಿಯಾ ಹತ್ರ ಮಾತಾಡ್ಬೇಕಾದ್ರೆ ಅವ್ರಿಗೆ ಹೇಳಿದ್ರು, ಮೀಡಿಯಾ ಅವರೆಲ್ಲ ಬಂದಿದ್ರು, ಸರ್ ಮೀಡಿಯಾ ಅವ್ರ ಹತ್ರ ಬೈಟ್ ಕೊಡ್ಬೇಕಂತ ಅಂತ ಕೇಳಿದಾಗ ಅವಾಗ ಹೇಳಿದ್ರು, ಅಯ್ಯೋ ಬೈಟಾ ಬೇಡ, ನೆಸೆಸಿಟಿ ಇದೆಯಾ ಅಂತೆಲ್ಲ ಕೇಳಿದ್ರು. ಅಷ್ಟ್ರಲ್ಲಿ ಅವ್ರು ಸ್ಟೇಜ್ ಇಳ್ಕೊಂಡು ಹೋಗೋಷ್ಟ್ರಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರು, ಅವ್ರಿಗೇನು ಆಪ್ಷನ್ ಇರ್ಲಿಲ್ಲ. ಅವಾಗ್ಲೂ ನನಗೆ ತಿಳ್ಬಿಟ್ಟು ಹೇಳಿದ್ರು, JRV ಸರ್ ಬಂದಿಲ್ಲ ಅಂದ್ರೆ ನಾನು ಮಾತಾಡಲ್ಲ ಅಂತ. JRV ಸರ್ ಪಾಪ ಮೊದಲೇ ವಯಸ್ಸಾಗಿತ್ತು. ನಾನು ಹೇಳಿದೆ, ಸರ್ ಈ ಕ್ರೌಡಲ್ಲಿ ಅವ್ರು ಬಂದು ನಿಂತ್ಕೊಂಡು ಮಾತಾಡಕ್ ಕಷ್ಟ ಆಗತ್ತೆ ಅಂದ್ಮೇಲೆ ಓನ್ಲಿ ದೆನ್ ಹಿ ಸ್ಟಾರ್ಟೆಡ್ ಟು ಸ್ಪೀಕ್. ದೆನ್ he was even in his speech, I think ಆ ಸ್ಪೀಚ್ ಬೈಟ್ ಆಲ್ರೆಡಿ ಹಾಕಿದ್ದೆ, ಐ ವಿಲ್ ನಾಟ್ ಟಾಕ್ ಅಬೌಟ್ ದಟ್. ಏನ್ ಒಂಥರ ಸುಮ್ಮನೆ ಏನೋ ಒಂದ್ ಗಣ್ಯ ವ್ಯಕ್ತಿ ಬರ್ತಾರೆ ಮಾತಾಡ್ತಾರೆ ಆತರ ಇಲ್ವೇ ಇಲ್ಲ. ಏನ್ ಕಾಸ್ಗೆ ಬಂದಿದ್ದೆ, ಯಾವ ಇವೆಂಟ್ಗೆ ಬಂದಿದ್ದೀನಿ, ಅದರ ಹಿಸ್ಟ್ರಿ ಬಗ್ಗೆ ಮಾತಾಡಿ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕ್ಲಬ್ ಕ್ರಿಕೆಟ್. I think in that 15 minute speech he couldn't have summarized it any better, and it is a lasting impact on lot of people ಅಲ್ಲ. ಎಲ್ಲ ನೀನ್ ನೋಡಿದ್ರೆ ಆಲ್ಮೋಸ್ಟ್ ಎವ್ರಿ ಬಿಗ್ newspaper had covered it, saying Rahul Dravid speaks about club cricket importance anta. And hats off to him for his preparation also about I mean people like Nam Kumari sir, Ravi sir, they are fortunate enough, ಅವರುನು ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಅಂತ ಅವರುನು ಆ ಸ್ಟೋರಿಗಳೆಲ್ಲನೂ ಹೇಳಿದ್ರು. ಒಂಥರ ರಿಯಲಿ ಮಾತಾಡ್ತಾನೆ ಇರ್ಬೋದು. ಆಕ್ಚುಲಿ 2 hours ಸ್ಪೆಂಡ್ ಮಾಡಿದಕ್ಕಿಂತ ಜಾಸ್ತಿನೇ ಮಾತಾಡ್ತೀನಿ ಅನ್ಸುತ್ತೆ. ಬಟ್ ಅಗೇನ್ ಅವರು ಹುಡುಗರಿಗೆ ಎಲ್ಲಾರ್ಗು ಮುಂಚೆನೆ ಹೇಳಿ ಆಟೋಗ್ರಾಫ್ ಕೊಡ್ತೀನಿ, ಆದಷ್ಟು ಕೊಡ್ತೀನಿ ಅಂತೆಲ್ಲ ಹೇಳಿ, ಹುಡುಗರಂತೂ ಬಿಡ್ಲೇ ಇಲ್ಲ, ತೆಗೆದು ಬ್ಯಾಟ್ ಅವ್ರ ಮಕ್ಕಕ್ಕೆ ಇಟ್ಬಿಟ್ಟಿದ್ರು. ಅಂಡ್ ನಮ್ಮ ಹುಡುಗರು ಗೊತ್ತಲ್ಲ, ಯಾ ಕ್ರಿಕೆಟರ್ ಬಂದ್ರು ಬೈ ಅದು ಒಂಥರ ಸ್ಟ್ಯಾಂಡರ್ಡ್ ಸ್ಲೋಗನ್ RCB ಅಂತ ಸ್ಟಾರ್ಟ್ ಮಾಡಿದ್ರೆ ಏನು ಅರ್ಥ ಸಂಬಂಧ ಇಲ್ಲ, ಈ ಹುಡುಗರು. ಬಟ್ ಯಾ ಇನ್ಫ್ಯಾಕ್ಟ್ ಅದೇ ಹೇಳಿದ್ನಲ್ಲ, ನಮ್ ಕ್ಲಬ್ ಇಂದ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದವರು ಯಾರ್ಯಾರು ಬಂದಿದ್ರು ಅವ್ರು ಎಲ್ಲರಿಗೂ ಫೆಲಿಸಿಟೇಷನ್ ಮಾಡ್ಬೇಕು ಅಂದಾಗ್ಲೇ ಒಂದ್ ಸುಮಾರು ಜನ ಕಾಯ್ತು. ಅಂಡ್ ಎವ್ರಿ ಟೈಮ್ ಬೋತ್ JRV ಸರ್ ಅಂಡ್ ಅವರುನು ಅವ್ರಿಗಷ್ಟು ವಯಸ್ಸಾಗಿದ್ರು ಎದ್ದು ಬಂದು ಅವ್ರಿಗೆ ಮಾಡಿ ಒಂದ್ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದಂಗೆ ಇಷ್ಟೆಲ್ಲ ಕ್ರೌಡ್ ಮಧ್ಯೆ ಹೋದ್ರು. ಆಲ್ಮೋಸ್ಟ್ ಲಾಸ್ಟ್ ಅಲ್ಲಿ ಒಂಥರ ಬೇಜಾರಾಗಿತ್ತು ಗುರು, ಅಂದ್ರೆ ಅವ್ರಿಗೊಂಥರ ಫ್ರಸ್ಟ್ರೇಟ್ ಆಗಿ ಶುರು ಆಯ್ತು, ಎಲ್ಲರೂ ಅವ್ರ ಮೇಲೆ ಮುಗಿ ಬೀಳ್ತಾ ಇದ್ರು ಅಂತ. ಹೋಗಿ ಕಾರಲ್ಲಿ ಕೂತ್ಕೊಂಡು ಹೊರಟ್ರು. ಇಷ್ಟಕ್ಕೆ ನೆಕ್ಸ್ಟ್ ಡೇ ನಾವು ರವಿ ಸರ್ ಹತ್ರ ಹೋಗಿ ಮಾತಾಡಿದಾಗ ಆಲ್ಮೋಸ್ಟ್ ಒಂದ್ ಲೈಕ್ 10 ಲೈನ್ಸ್ ಒಂದು ಮೆಸೇಜ್ ಕಳ್ಸ್ಯಾರಪ್ಪ. ರಾಹುಲ್ ದ್ರಾವಿಡ್ಗೆ ತುಂಬಾ ಥ್ಯಾಂಕ್ಸ್, ಸಖತ್ತಾಗಿ ಆರ್ಗನೈಸ್ ಮಾಡಿದ್ರಿ, ಐ ವಾಸ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ, ಒಳ್ಳೆ ಆಪರ್ಚುನಿಟಿ ಸಿಕ್ತು ಮಾತಾಡೋದಕ್ಕೆ, ಅಷ್ಟೊಂದು ಜನ ಹುಡುಗರು ನೋಡಿ ಖುಷಿ ಆಯ್ತು. ಅದು ಆಮೇಲೆ ಅಷ್ಟೊಂದು ಗಿಫ್ಟ್ ಕೊಟ್ಟಿದ್ದೀರಾ, ಇವಾಗ ನಾನು ಮನೇಲಿ ಇಟ್ಕೊಳಕ್ಕೆ ಜಾಗ ಹುಡುಕ್ಬೇಕು ಅಂತೆಲ್ಲ. ದಟ್ ಈಸ್ ದ ಲೀಸ್ಟ್ ಎಕ್ಸ್ಪೆಕ್ಟೇಷನ್. ಮನೆಗೆ ಹೋದ್ಮೇಲೆ ಆಯ್ತು ಗುರು ಫಂಕ್ಷನ್ ಅಂತ, ಅದಾದ್ಮೇಲೆ ಅದನ್ನ ಮತ್ತೆ ಆ ಮೆಸೇಜ್ ಮಾಡಿ ಅದನ್ನ ಅಕ್ನಾಲೆಡ್ಜ್ ಮಾಡೋದಿದೆಯಲ್ಲ, I think that is why I love him so much ಅಷ್ಟೇ, for the person he is. ನಿನಗೆ ಆಗಿರೋದು ಕ್ರಶ್. Yeah, truly. ಫಾರ್ಚುನೇಟ್ ಅವ್ರಿಗೆ ಇನ್ನೇನ್ ಲಾಸ್ಟ್ ಅಲ್ಲಿ ಅವ್ರ ಕಾರಲ್ಲಿ ಕೂಡ್ಸ್ಬೇಕಾದ್ರೆ ಅವ್ರ ಜೊತೆನೆ ಹಿಂಗ್ ನಡ್ಕೊಂಡು ಹೋಗ್ತಾನಲ್ಲ, ಅವಾಗ ಹೇಳ್ದೆ ಸರ್, ಅವಾಗ್ಲೂ ಅವ್ರು ಯೂಶಲಿ ಶರ್ಟ್ ಮೇಲೆ ಅಷ್ಟು ಆಟೋಗ್ರಾಫ್ ಮಾಡಕ್ ಇಷ್ಟಪಡಲ್ಲ ಸರ್. ಒಂದು ಆಟೋಗ್ರಾಫ್ ಶರ್ಟ್ ಹಾಕೊಂಡಿದ್ದೆ, ಒಂದು ಆಟೋಗ್ರಾಫ್ ಅಂತ ಬೇರೆ ಏನು ಇರಲಿಲ್ಲ ಅವಾಗ ಇದ್ ಮಾಡಕ್ಕೆ. ಪೆನ್ ಅಂತೂ ಇಟ್ಕೊಂಡಿದ್ದೆ, ಹೆಂಗಿದ್ರು ನಾನು ಮಾರ್ಕರ್ ಪಾಕೆಟ್ ಅಲ್ಲೇ ಇತ್ತು.
ಒಂಥರ ಈಗ ಮಕ್ಕ ಅಯ್ಯೋ ಹಾಕ್ಬೇಕಾ ಅಂತ ಅನ್ಕೊಂಡ್ರು. ಅದಾದ್ಮೇಲೆ ಹೇಳ್ದೆ ಸರ್ ಟ್ಯಾಟೋ ಹಾಕ್ಸ್ಕೊಂಡಿದೀನಿ ನಿಮ್ದು ಅಂತ ಎಲ್ಲ ಅಂದಾಗ ಓ ನೈಸ್ ಅಂದ್ಬಿಟ್ಟು ಆಮೇಲೆ ಹಾಕಿದ್ರು ಅಲ್ಲಿಗೂನು. ಅದಲ್ದಂಗೆ GRV ಸರ್ದುನು ಆಟೋಬಯೋಗ್ರಫಿ ಅವ್ರ ಹ್ಯಾಂಡ್ ಸೈನ್ ಮಾಡಿದ್ದಕ್ಕೂ ಅವ್ರು ಟಿ ಶರ್ಟ್ ಮೇಲೆ ಸೈನ್ ಹಾಕಿ ಅವ್ರ ಆಟೋಬಯೋಗ್ರಫಿಗೂ ಸೈನ್ ಮಾಡಿ ಕೊಟ್ರು. ನೈಸ್. ಥಿಂಗ್ಸ್ ಐ ಚೆರಿಶ್. ಅದನ್ನ ಫ್ರೇಮ್ ಹಾಕ್ಸ್ಬೇಕು ಇವಾಗ ಟಿ ಶರ್ಟ್ಗೆ. ನಮ್ಮ ಮದುವೆಗೆ ಹೇಳಿದೀನಿ ಹುಡುಕಿ ಅದನ್ನ ಒಳ್ಳೆ ಫ್ರೇಮ್ ಟಿ ಶರ್ಟ್ ಫ್ರೇಮ್ ಹಾಕ್ಸ್ಬೇಕು ನಾನು ಅಂತ. ಅಲ್ಲ ನೀನು ಟ್ಯಾಟೂ Super. ತೋರ್ಸಿದಾಗ ಓ ನೈಸ್ ಅಂದ್ರಲ್ಲ, ಹ್ಮ್ ನನಗೆ ನೀನ್ ತೋರ್ಸ್ತೀಯ ಅನ್ನೋದು ಮಾತಾಡಿದ್ವಿ ನಾವು. ಹಾ ನನಗೆ ಅನ್ಸಿತ್ತು ಅವ್ರು ಓ ನೈಸ್ ಗೀಸ್ ಅನ್ನಲ್ಲ, ಮನೇಲಿ ಏನು ಹೇಳಿಲ್ವಾ ನಿಂಗೆ ಯಾಕೆ ಹಾಕ್ಸ್ಕೊಂಡಿದ್ಯ ಅಂತ ಕೇಳ್ತಾರೆ ಟೈಮ್ ಅಂತ. ಇದ್ದಿದ್ರೆ ಅದೇ ಅವರು ಎಲ್ಲರೂ Time ಇಲ್ಲ. ಅಲ್ಲಿ ಹೋದಾಗ ಯಾರು ಜನ ಇರಲ್ಲ, ತೋರಿಸ್ಬಿಡು ಫಸ್ಟ್ ನೀವ್ ಬರೀ, ಯಾಕಂದ್ರೆ ಇಬ್ರು ನಾನು ಮತ್ತೆ ಇಬ್ರೇ ಹೋಗಿದ್ದಲ್ಲ ಪಿಕ್ ಮಾಡಕ್ಕೆ, ಇನ್ ಯಾರು ಇರಲ್ಲ ಅಲ್ಲೇ ತೋರಿಸ್ಬಿಡು ಅಂತೆಲ್ಲ ಅಂದ್ರು. ನಾನು ಆಕ್ಚುಲಿ ನನ್ನ ಹೆಂಡತಿ ಹಿಂದಿ ಸಹ ಮಾತಾಡ್ಕೊಂಡು ನಿಜ ಏನು ಅವ್ರು ನೋಡಿದ ತಕ್ಷಣ ಏನ್ ಅನ್ಬೋದು, ಏನ್ ಮಾತಾಡ್ಬೋದು, ಬರೀ ಇದೇ ಡಿಸ್ಕಷನ್ ಅಲ್ಲ. ಅವಾಗ ಒಳ್ಳೇದು ನಿಜವಾಗ್ಲಿ ನಾನು ಹೋದ ತಕ್ಷಣ ಟ್ಯಾಟೂ ತೋರಿಸ್ತೀಯ ನಾನು ಅನ್ಕೊಂಡೆ. ನೋಯಿಂಗ್ ಹಿಮ್ ಆಸ್ ಅ ಪರ್ಸನ್ ನಾನು ಹೋಗ್ಬಿಟ್ಟು ಸರ್ ನಿಮ್ ಟ್ಯಾಟೂ ಹಾಕ್ಸ್ಕೊಂಡಿದೀನಿ ಅಂತ ಅಲ್ಲೇ ತೋರಿಸಿದ್ರೆ ಯಾರ್ ಗುರು ಕಳ್ಸಿದಾರೆ ಬರ್ಬೇಕಂತ ಡೌಟಲ್ಲ ಅವರು ಯಾರ್ ಗುರು ಇನ್ನೊಬ್ಬ ಅನ್ಕೊಂಡಿರ್ತಾರೆ ಮನ್ಸಲ್ಲಿ. ರೈಟ್. ಬಟ್ ಯಾ ಐ ಥಿಂಕ್ ಅವ್ರದ್ದು ವಾಡೆವರ್ ನನ್ಗೂ ಇವಾಗ ವರ್ಡ್ಸೇ ಬರ್ತಾ ಇಲ್ಲ ಇದು ಇಷ್ಟೊಂದೆಲ್ಲ ಕೇಳ್ಬಿಟ್ಟು. ಅವರ ಅಷ್ಟೇ ಇದು. ಆಬ್ವಿಯಸ್ಲಿ ಎವ್ರಿ ಟೈಮ್ ಅದರದ್ದು ಏನೋ ಒಂದು ಕ್ಲಿಪ್ಪಿಂಗ್ ನೋಡ್ತಾನೆ. ನಮ್ ಜೊತೆ ಇದ್ದ ಹುಡುಗರು ದಿನಕ್ಕೆ ಇವತ್ತು ಅಶ್ವಿನ್ ಅವನು ಹಾಕೊಂಡಿದ್ದ ಅದ್ರದ್ದು ಫೋಟೋಸು ಎಲ್ಲರೂ ಹಿಂಗ್ ಬರ್ತಾ ಇದ್ರೆ ಇನ್ಸ್ಟಾಲ್ ಎಲ್ಲೋ ಬರ್ತಾ ಇದ್ರೆ ಅದನ್ನೇ ಒಂಥರ ಇಟ್ ಇಸ್ ಐ ಆಮ್ ಜಸ್ಟ್ ನಾಟ್ ಆಫ್ ದಟ್. ಒಂಥರ ಆಲ್ಮೋಸ್ಟ್ ಇನ್ ಒಂದ್ ವಾರ ಆಗಿದೆ. ಇಟ್ ಈಸ್ ವೆರಿ ಫ್ರೆಶ್ ಇನ್ ಮೈ ಮೆಮೊರಿ. ಈಗ್ಲೂ ಆಲ್ರೆಡಿ ಒಂದ್ ವಾರದ ಮೇಲೆ ಆಯ್ತು, ಲಾಸ್ಟ್ ಸಂಡೇ ಆಗಿದ್ದು. ಬಟ್ ಈಗ್ಲೂ ಒಂಥರ ಕಣ್ಣು ಕಡ್ದಂಗೆ ಇದೆ. And seriously, thanks to our Ravi sir, Kumari sir for giving us that opportunity. Not only to organize the entire event, but not organize, okay, be a part of the entire event, but also to escort Rahul sir and GRV sir. Nice. Seriously. ರೈಟ್. ಅಂಡ್ ಇವಾಗ ನೆನಪಾಯ್ತು ಅವ್ರು ಎಷ್ಟು ಹಂಬಲ್ ಅಂದ್ರೆ, ಐ ಥಿಂಕ್ ಹಿ ಆಲ್ಸೋ ಸ್ಪೋಕ್ ಅಬೌಟ್ ಅವರು HAL ಮ್ಯಾಚ್ ಆಡಿದ್ದು, ಕುಮಾರಿ ಸರ್ ಕರೆದ್ರು, ಐ ಪ್ಲೇಡ್ ಫಾರ್ ಎ ಮ್ಯಾಚ್ ಅಂತ. ಐ ವಾಸ್ ಲಿಸ್ನಿಂಗ್ ಟು ದಟ್. ಸೊ ಆ ಲೆವೆಲ್ ಅಲ್ಲಿ ಯಾರಿಗೂ ನೆನ್ಪಿಟ್ಕೊಂಡಿರ್ತಾರೆ ಆ ತರ ಮೊಮೆಂಟ್ಸ್. ಸೊ ಸಮ್ ಆಫ್ ದೀಸ್ ಆ ಟೈಮಲ್ಲಿ ಆಬ್ವಿಯಸ್ಲಿ ಇಟ್ ಇಸ್ ಗ್ರೇಟ್. ನಾನು HAL ಗೆ ಕುಮಾರಿ ಸರ್ ಬಾರೋ ಆಡು ಅಂತ, ಕುಮಾರಿ ಸರ್ ಅಂತೂ ಆಲ್ಮೋಸ್ಟ್ ಗೊತ್ತಿರೋರ್ಗೆಲ್ಲ ಅಲ್ಲಿರೋ ಎಲ್ಲಾರ್ಗು ಆಡ್ಸ್ಬಿಟ್ಟಿದ್ದಾರೆ ಬಾಪ ಆಡಪಾ ಅಂತ. ಇನ್ಫ್ಯಾಕ್ಟ್ ನಾವು ಇನ್ಫಿ ಮ್ಯಾಚ್ ಲಾಸ್ಟ್ ಇಯರ್ ಅದೇ ಯಾವಾಗ ವೆನ್ ಎವರ್ ವಿ ಪ್ಲೇಡ್ ಲಾಸ್ಟ್ HAL ಅಗೇನ್ಸ್ಟ್ ವೈಶಾಖ್ ವಿಜಯ್ ಕುಮಾರ್ ಆಡ್ತಾ ಇದ್ರು HAL ಗೆ. ಸೊ ನಮ್ ಏರಿಯಾ ಹುಡುಗರು ಆಲ್ಮೋಸ್ಟ್ ಎಲ್ಲಾರ್ಗು ಕುಮಾರಿ ಸರ್ ಆಡ್ಸಿರ್ತಾರೆ. ಹಿ ರಿಮೆಂಬರಿಂಗ್ ದಟ್ ಅಂಡ್ ಮೆನ್ಷನಿಂಗ್ ಇಟ್, ಸೇಯಿಂಗ್ ಓಕೆ ದಿಸ್ ವಾಸ್ ನನ್ಗೂ ಇಲ್ಲಿ ಕರ್ಸ್ ಆಡ್ಸಿದ್ದಾರೆ ಅವರೆಲ್ಲ ಇನ್ನ. And not just once, in his entire speech at least thrice he mentioned about it, like how he was so curious to hear about club cricket stories anta. Like he used to wait not to ಏನೇನ್ ಮಾತಾಡ್ಬೋದು ಅವರು ಕ್ರಿಕೆಟ್ ಬಗ್ಗೆ ಅಂತ ಹೋಗಿ we were waiting for them ಅಂತ ಅಲ್ವಾ. it is also nice to hear from him. ಆಕ್ಚುಲಿ ಅವ್ರು ಅದು ಹೇಳಿದ್ಮೇಲೆ ನಂಗೆ ಥಾಟ್ ಬಂದಿದ್ದು, ಇವಾಗ ಮಧ್ಯ ಏನೋ ಕ್ರಿಕೆಟಿಂಗ್ ಸೀಸನ್ ನಡೀತಾ ಇಲ್ಲ, ಒಂದ್ ಸ್ವಲ್ಪ ಡೌನ್. ಅದು ಈಗಂತೂ ಬಿಡು 365 ಡೇಸ್ ಇರತ್ತೆ, ಏನೋ ಒಂದು ಮಾತಾಡ್ಬೋದು. ಬಟ್ ನಮ್ದು ಅಶ್ವಿನ್ ಒಂದು ಕುಟ್ಟಿ ಸ್ಟೋರೀಸ್ ಅಂತ ಮಾಡ್ದಂಗೆ ನಾವು ಕ್ಲಬ್ ಕ್ರಿಕೆಟ್ ಸ್ಟೋರೀಸ್ ಅಂತ ಒಂದು ಯಾವ್ದಾನ ಒಂದು ಮಾಡ್ಬೋದು ನಮ್ದು ಚಾನೆಲ್ ಅಲ್ಲಿ. ಎಷ್ಟು ಕ್ಲಬ್ಸ್ ಇದೆ, ಅದನ್ನೇ ಎಷ್ಟೋ ಜನ ಕರ್ಸ್ಬೋದು ಮಾತಾಡಕ್ಕೆ. ದೇ ಲವ್ ಸೋ ಮೆನಿ ಸ್ಟೋರೀಸ್. ಎಲ್ಲ ಬಿಡುಗರು ಇಷ್ಟು ಜನ, ನನಗೆ ನಾಪ್ಕಾರಂಗ್ ನಾನು 10 ವರ್ಷದಿಂದ ನಾನು ಈ ಕ್ಲಬ್ಗೆ ಅಸೋಸಿಯೇಟ್ ಆಗಿದ್ದೀನಿ, 10+ years. ಅಂಡ್ ನಿನ್ಗುನು ಲೈಕ್ HNCC ಆಮೇಲೆ BCAಗೆ ಇದಾಯ್ತು, ಅಟ್ಯಾಚ್ ಆಯ್ತು ಅಂದ್ರೂ ಯು ನ್ಯೂ ಅಬೌಟ್ ಮೌಂಟ್ ಜಾಯ್, ಯು ನ್ಯೂ ಅಬೌಟ್ ಜುಪಿಟರ್ಸ್, ಎಲ್ಲ ಒಟ್ಟಿಗೆ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಎಲ್ಲ. ಮೌಂಟ್ ಜಾಯ್ ಅಂತ ಹೆಸರು ಹೆಂಗ್ ಬಂತು ಈ ಕ್ಲಬ್ಗೆ ಅಂತ ಗೊತ್ತಿತ್ತಾಗೋದು ನಿಮ್ಗೆ? ನಾವು ಅಷ್ಟು ಸಲಿ ಓಡಾಡಿದೀವಿ ಆ ರೋಡಲ್ಲಿ. ಅಪಿಯರೆಂಟ್ಲಿ ನನ್ಗುನು ಮೊನ್ನೆ ಆ VT ಮಾಡ್ತಾ ಇದ್ದಾಗ ಅದು ಬರ್ದಿದ್ರು, ಅದು ಹಿಸ್ಟ್ರಿ ಹೇಳ್ತಾ ಇದ್ದಾಗ, ಮಂಜುನಾಥ ಕಲ್ಯಾಣ ಮಂಟಪ ಇದೆಯಲ್ಲ, ಇದು ಬುಲ್ ಟೆಂಪಲ್ ರೋಡ್ ಗೊತ್ತಾಯ್ತು. ಅಲ್ಲಿ ಅದ್ರ ಹಿಂದೆನೆ ಅಲ್ಲಿ ಕ್ಲಬ್ ಇದೆ, ಅಲ್ಲಿ ಕೇಳಿಸ್ಕೊ, ಇದು ರಾಘವೇಂದ್ರ ಸ್ವಾಮಿ ಮಠ ಇದೆ ನೋಡು. ಆ ರಾಘವೇಂದ್ರ ಸ್ವಾಮಿ ಮಠ ಮತ್ತೆ ನಿಜಗುಣ ಚೌಲ್ಟ್ರಿ ಇದೆಯಲ್ಲ, ಅದ್ರ ಮಧ್ಯ ಒಂದು ರೋಡ್ ಹೋಗತ್ ನೋಡು. ಆ ರೋಡ್ ಹೆಸರು ಮೌಂಟ್ ಜಾಯಿ.
ನಾವೂನು ಅಲ್ಲಿ ಹೋದ್ಮೇಲೆ ಎಕ್ಸಾಕ್ಟ್ಲಿ ಅದೇನೆ, ಆ BMS ಇದ್ರದ್ದು ಮಧ್ಯ ರೋಡ್ ಅಲ್ಲಿ ತಾನೆ, ಆ ಆ ಬೋರ್ಡ್ ರೋಡ್ ಹೆಸರು ನೋಡಿದೀನಿ ನಾನು, ಮೌಂಜಾಯಿ. ಮೌಂಜಾಯ್. ಅಪಿಯರೆಂಟ್ಲಿ ಆ ಮಂಜುನಾಥ ಕಲ್ಯಾಣ ಮಂಟಪಕ್ಕಿಂತ ಮುಂಚೆ, ಅದ್ ಕಟ್ಟಕ್ಕಿಂತ ಮುಂಚೆ ಅಲ್ಲಿ ಗ್ರೌಂಡ್ ಆಗಿತ್ತು. ಅಲ್ಲೆಲ್ಲ ಇವ್ರುಗಳು ಸೇರ್ಕೊಂಡು ಕ್ರಿಕೆಟ್ ಆಡಕ್ ಶುರು ಮಾಡಿ ಅದಕ್ಕೆ ಮೌಂಜಾಯ್ ಕ್ರಿಕೆಟ್ ಕ್ಲಬ್ ಅಂತ ಹೆಸರು ಬಂದಿರೋದು. ಅಂಡ್ ಅವಾಗ ಇನ್ನ KCA ಜೊತೆ ಅಫಿಲಿಯೇಟ್ ಆಗಿರ್ಲಿಲ್ಲ. ಅದ್ ಇವಾಗ ಹೆಂಗ್ ಬೆಳೆದ್ಬಿಟ್ಟು ಲೈಕ್ ಎಷ್ಟ್ ಸಲಿ ನಾವೇ ಪಾಸ್ ಆಗಿದೀವಿ ಆ ರೋಡಲ್ಲಿ, ಅದನ್ನ ಅಬ್ಸರ್ವ್ ಮಾಡಿಲ್ಲ ನಾವು. ಮೌಂಜಾಯ್ ಅಂತಿತ್ತಲ್ಲ, ಇವಾಗ ಹೋದಾಗೆಲ್ಲ ಅನ್ಕೋತಾರೆ ಮೌಂಜಾಯ್ ಇದರಿಂದ ಬಂದಿದ್ದು ಅಂತ. ಆತರ ಎಷ್ಟು ಕೂತ್ಕೊಂಡು ಕರ್ಸಿ ನಾವು BK ರವಿ ಸರ್ನೇ ಅಥವಾ ಕುಮಾರಿ ಸರ್ನೇ ಕರ್ಸೋ ಒಂದು ಎಪಿಸೋಡ್ ಅಲ್ಲಿ ಕೂರ್ಸಿದ್ರೆ 1,000 ಸ್ಟೋರೀಸ್ ಹೇಳ್ತಾರೆ ಅನ್ಸುತ್ತೆ ಕ್ಲಬ್ ಕ್ರಿಕೆಟ್. No, exactly. I think it's a good thing. I think we should do that. ಯಾಕೆಂದ್ರೆ ಲೋಕಲ್ ಅಲ್ಲೂ each club might have their own story. So I think what we should aim is how each one of them have come out of it. ಅಂದ್ರೆ ಎಲ್ಲಾರು ಸ್ಟ್ರಗಲ್ ಇರುತ್ತೆ, ಎಲ್ಲಾರ್ದು ಸಕ್ಸಸ್ ಸ್ಟೋರಿ ಇರುತ್ತೆ. ಅವ್ರದೆಲ್ಲ ಕೇಳಿದಾಗ ಇಫ್ ಇಟ್ ಕಮ್ಸ್ ಔಟ್, ಎನಿವನ್ ಕ್ಯಾನ್ ಗೆಟ್ ಇನ್ಸ್ಪೈರ್ಡ್ ಅಬೌಟ್ ದಟ್. ಏನೋ ಒಂದು ಯಾರೋ ಒಬ್ರಿಗೆ ಹೆಲ್ಪ್ ಆದ್ರೆ, ಕ್ರಿಕೆಟ್ ಒಂದೇ ಅಲ್ಲ ಅಲ್ವಾ, ಇಟ್ ಇಸ್ ಆಲ್ಸೋ ಅಬೌಟ್ ಲೈಫ್. Absolutely. So I think it's a good thing. We should start doing it. Yeah, we'll plan ಮಾಡೋಣ ಇದಕ್ಕೆ. We'll definitely do it. Yes. Yeah. ಅಂಡ್ ಅದೊಂದೇ ಅವತ್ತು ಅದೇ ಹೇಳಿದ್ನಲ್ಲ, ಇಟ್ ವಾಸ್ ನಾಟ್ ಜಸ್ಟ್ ಅಬೌಟ್ ದೋಸ್, ದೇರ್ ಆರ್ ಸೋ ಮೆನಿ ಅದರ್ ಡಿಗ್ನಿಟರೀಸ್. ಎಷ್ಟೊಂದ್ ಜನ ಸ್ಟೇಟ್ ಆಡದವರು, ಈಗ ಪ್ರೆಸೆಂಟ್ ಕೋಚ್ ಇರೋದು ಯರೇಗೌಡ್ ಸರ್, ಆನಂದ್ ಕಟ್ಟಿ ಅವರು, ಆಮೇಲೆ ಅನಿಲ್ ಕುಮಾರ್ ಅವರು, ಇನ್ P. ಶ್ರೀರಾಮ್ ಅವರು, ಎಷ್ಟು ಜನ ಬಂದಿದ್ರು ಅಂದ್ರೆ ಎಲ್ಲರನ್ನೂ ಒಟ್ಟಿಗೆ ನೋಡ್ಬಿಟ್ಟು ಒಂಥರ ಫುಲ್ ಓವರ್ವೆಲ್ಮಿಂಗ್ ಆಗಿತ್ತು. ಫುಲ್ ಎಲ್ಲಿ ನೋಡಿದ್ರು, ಮೀಡಿಯಾ ನೋಡಿದ್ರು ಅದೇ ಓಡ್ತಾ ಇದೆ, ಪೇಪರ್ ಅಲ್ಲೂ ಅದೇ ಓಡ್ತಾ ಇದೆ. ಇಟ್ ವಾಸ್ ಅ ಗ್ರೇಟ್ ಸಕ್ಸಸ್ ಇಂಡೀಡ್. Yeah, ಅವರೆಲ್ಲ obviously they have also served Mountjoy for a long time. Yerregoda especially, Anand Katti ಅವರೆಲ್ಲ. It's good. ಈ ತರ ನನ್ಗೆ ಇವಾಗ ಹೊಟ್ಟೆ ಉರಿತದೆ ಎಲ್ಲಾರ ಮೇಲೆ. ನೀನ್ ಇರ್ಲಿಲ್ವಲ್ಲ. ಐ ನೋ, ನಾನು ಅದೇ ಅವತ್ತು ಬಂದ ತಕ್ಷಣ ನಿಂಗೆ ಹೇಳಿದ್ನಲ್ಲ, ಮಿಸ್ ಮಾಡ್ಕೋತೀವಿ ಇರ್ಬೇಕಾಗಿತ್ತು ನೀನ್ ಇಲ್ಲಿ. ನಾನು ಮುಂಚೆನೆ ಗೊತ್ತಿದ್ರೆ ನನ್ನ ನೆಕ್ಸ್ಟ್ ಮಂತ್ ಟ್ರಿಪ್ ಐ ವುಡ್ ಹ್ಯಾವ್ ಪ್ರೀಪೋನ್ಡ್ ಇಟ್ ಅಲ್ವಾ. ಏನೋ ಬಿಡು, ಬರೀ ಇದರದೇ ಆಗೋಯ್ತು. ಚಿಕ್ಕದಾಗ ಚೊಕ್ಕದಾಗ ಅನ್ಕೊಂಡು ಇದನ್ನೇ 20 ನಿಮಿಷದ ಮೇಲೆ ಮಾತಾಡಿದ್ವಿ ಆಸ್ ಯೂಶುವಲ್. ಹೌದೌದು. ಅಂದ್ರೆ ಟಾಪಿಕ್ ಅಂತದಿದೆ, ವ್ಯಕ್ತಿತ್ವ ಆಗಿದೆ. ಸೊ ಆಗಿಂದ ಇವನ್ ಸುಮಾರು ಸರಿ ಮೆನ್ಷನ್ ಮಾಡ್ದ, ಮೀಡಿಯಾ ಕವರೇಜ್ ಇತ್ತು, ನ್ಯೂಸ್ ಪೇಪರ್ ಅದೆಲ್ಲ ಅಂತ. ಸೊ ಇನ್ ಕೇಸ್ ಯಾರು ನೋಡಬೇಕು ಆ ಮೀಡಿಯಾ ಬೈಟ್ಸ್ ಎಲ್ಲ ಅಂತಂದ್ರೆ, ಕ್ರಿಕೆಟ್ ಫಸ್ಟ್, ಕರೆಕ್ಟಾ? ಕ್ರಿಕೆಟ್ ಫಸ್ಟ್ ಫೇಸ್ಬುಕ್ ಚಾನೆಲ್ಗೆ ಹೋದ್ರೆ ಅಥವಾ ಕ್ರಿಕೆಟ್ ಫಸ್ಟ್ ಯೂಟ್ಯೂಬ್ ಚಾನೆಲ್ ಹೋದ್ರೆ ಆ ದಿನದ ಕವರೇಜ್ ಇದೆ. ಅವ್ರ ಇಂಟರ್ವ್ಯೂ, ಅವ್ರ ಸ್ಪೀಚ್ ಎಲ್ಲ ಕವರ್ ಆಗಿದೆ. ಹಿಂದೆ ಮುಂದೆ ಬಾಲ ತರ ಇವನ್ ಕಾಣಿಸ್ಕೊತಾನೆ, ನೋಡ್ಬೋದು. ಸೊ ಡೆಫಿನೆಟ್ಲಿ ಇದನ್ನ ರೆಕಾರ್ಡ್ ಮಾಡ್ತಾ ಇದೀವಿ, ಬಟ್ ಈ ಪಾಡ್ಕಾಸ್ಟ್ ಯೂಟ್ಯೂಬ್ ಹಾಕ್ಬೇಕಾದ್ರೆ ಅದರದ್ದು ಪಿಕ್ಚರ್ಸ್ ಕೂಡ ಶೇರ್ ಮಾಡ್ತೀವಿ. ಒಂದು ಗ್ಲಿಮ್ಸ್ ಕೊಡ್ತೀವಿ ಹೇಗಿತ್ತು ಅವತ್ತಿನ ದಿನ ಅಂತ. ಲಿಂಕ್ಸ್ ಕೂಡ ಶೇರ್ ಮಾಡಿದ್ರೆ ಆಯ್ತು. ಓಕೆ, ಸೊ ಒಂದು ಸ್ಮಾಲ್ ಎಪಿಸೋಡ್ ಅಂತಾನೆ ಶುರು ಮಾಡಿದ್ವಿ. ಐ ಥಿಂಕ್ ಫುಲ್ ಟೈಮ್ ತಗೊಂಡ್ವಿ. ಇಟ್ಸ್ ಓಕೆ. ಮೇ ಬಿ ಇನ್ನೊಂದು ರೆಕಾರ್ಡಿಂಗ್ ಈ ವಾರ ಮಾಡ್ಬೋದಾ? ಒಂದು ಹಾಫ್ ಅನ್ ಅವರ್ ಇದೇ ತರ ಕೂತ್ಕೊಂಡು ಫಾರ್ ರಿಮೈನಿಂಗ್ ಟಾಪಿಕ್ಸ್. ಇವತ್ತು ಅನ್ಕೊಂಡಿದ್ದು ಏನ್ ಮಾತಾಡ್ಬೇಕು ಅಂತ ಮಾಡೋಣಪ್ಪ. ವಾರದಲ್ಲಿ ಯಾವಾಗಾದ್ರೂ ಮುಗಿಸೋಣ. ಐ ಥಿಂಕ್ ದುಲೀಪ್ ಟ್ರೋಫಿ ಬಗ್ಗೆ ಮಾತಾಡ್ಬೇಕು. ಕ್ರಿಕೆಟ್ ಬಗ್ಗೆ ನಡೀತಾರೆ, ದುಲೀಪ್ ಟ್ರೋಫಿ, ಅಪ್ಕಮಿಂಗ್ ಇಂಡಿಯಾ ಬಾಂಗ್ಲಾದೇಶ್ ಎರಡೂನು ಕವರ್ ಮಾಡ್ಬೇಕು. ಮಾತಾಡೋಣ. ದೇರ್ ಆರ್ ಸೋ ಮೆನಿ ನೇಮ್ಸ್, ಲೈಕ್ ಗ್ಲಿಮ್ಸೆ ಕೊಟ್ಬಿಡೋಣ ಯಾರ್ಯಾರ ಬಗ್ಗೆ ಮಾತಾಡ್ತೀವಿ ಅಂತ ಮುಂಚೆನೆ, ಸೊ ದಟ್ ದೇ ವಿಲ್ ನೋ. ಅವ್ರು ಡೆಫಿನೆಟ್ಲಿ ಮೊಶೀರ್ ಖಾನ್, ಅನ್ಶುಲ್ ಕಂಬೋಜ್ ಅಂಡ್ ಇಂಪಾರ್ಟೆಂಟ್ ರಿಸರ್ಜೆನ್ಸ್ ಒಂಥರ ಆಲ್ರೆಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗ್ಲಿಮ್ಸ್ ತೋರಿಸಿದ್ದ, ಮತ್ತೆ ಇದರಲ್ಲೂ ಪ್ರೂವ್ ಮಾಡ್ತಿದ್ದಾರೆ ಥ್ರೂ ಇಸ್ ಔಟ್ಸ್ಟ್ಯಾಂಡಿಂಗ್ ಆವರೇಜ್. ಆಕಾಶ್ ದೀಪ್ ಸಬ್ ಕಾಂಟಿನೆಂಟ್ ಪಿಚ್ ಅಲ್ಲಿ ನೆಕ್ಸ್ಟ್ ಇಶಾಂತ್ ಶರ್ಮಾ ಆಗ್ಬೋದಾ ವಿತ್ ಹಿಸ್ ಪೇಸ್ ಅಂಡ್ ಕನ್ಸಿಸ್ಟೆನ್ಸಿ? He was looking deadly, correct. I think all ನಾವು ಮುಂಚೆನೂ ಮಾತಾಡಿದೀವಿ, and India never used to produce fast bowlers. ಅಲ್ಲಿಂದ India have been producing some amazing other ಬಗ್ಗೆ. This is one more topic I want to speak about. On what basis Akash Deep or Mukesh Sharma did not get picked and Yash Dayal got picked ahead of them for Bangladesh series? I think that is one definite. ಯಾರನ್ನ ಕಮೆಂಟ್ಸ್ ಹಾಕೋರು ಈ ಎಪಿಸೋಡ್ದು ಹಾಕಿರಿ, ನಾವು ಅದ್ರ ಬಗ್ಗೆನೂ ಮಾತಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ನಿಮ್ಗೆ ಏನ್ ಅನ್ಸುತ್ತೆ ಅಂತ
ಎಸ್ ಶೋರ್. ಮಾತಾಡೋಣ. ಬ್ಯಾಟ್ಸ್ಮನ್ಗಳ ಬಗ್ಗೆ ಇದ್ದೇ ಇದೆ. ಹ್ಮ್ ಐ ಥಿಂಕ್ ಬೌಲಿಂಗ್ ರಿಸರ್ವ್ಸ್, ಆಲ್ರೌಂಡರ್ಸ್, ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ ಇನ್ ಅಪ್ಕಮಿಂಗ್ ಎಪಿಸೋಡ್. ಕರೆಕ್ಟ್. ಸೊ ಇದನ್ನ ಕಂಪ್ಲೀಟ್ ಆಗಿ ನಮ್ಮ ಒನ್ ಆಫ್ ದ ಐಡಲ್ಸ್ ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ಇನ್ ವರ್ಲ್ಡ್ ಕ್ರಿಕೆಟ್ ಅವ್ರಿಗೆ ಡೆಡಿಕೇಟ್ ಮಾಡಿ ಎಪಿಸೋಡ್ನ ಎಸ್ ಇಲ್ಲಿಗೆ ಮುಗಿಸೋಣ. ಖಂಡಿತ. ಓ ಎಸ್. ಎಸ್, ಲವ್ ಯು ರಾಹುಲ್ ಸರ್. ಇದೇ ತರ ನಾನು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇರ್ತೀನಿ. ರಾಹುಲ್ ಸರ್ ಅವಾಗ ಸಿಗ್ತಾ ಇರಿ ಅಂತಾನ. ಆಸೆ ತೀರಿದೆ ರಾಹುಲ್ ಸರ್ ಮೀಟ್ ಮಾಡಿದ್ದು. ಆಸೆ ತೀರಲ್ಲ, ಅದು ಇನ್ನೊಂದ್ಸಲಿ ಮೀಟ್ ಮಾಡಿದ್ರೆ ಎಷ್ಟು ಸಲ ಮೀಟ್ ಮಾಡಿದ್ರೆ ಆಸೆ ತೀರಲ್ಲ. ಇನ್ನೊಂದು ಮ್ಯಾನಿಫೆಸ್ಟೇಷನ್ ನೋಡೋಣ ಆಗತ್ತಾ ಅಂತ. ಅದು ಆಗ್ಲಿ ಸೂಪರ್. ಆಗ್ಲಿ ಆಗ್ಲಿ. ನಮ್ ತಲಾ ಅದು ಯಾವಾಗ ಸೂಪರ್. ಸಿಗತ್ತ ಅಂತ. ಆಲ್ ರೈಟ್, ಇಲ್ಲಿಗೆ ಆನ್ ದಟ್ ನೋಟ್ ಸಿಗೋಣಂತೆ. ಎಸ್, ಮುಕ್ತಾಯ ಮಾಡೋ ಸಮಯ. ಬಾಯ್ ಬಾಯ್. ಶುಭ ದಿನ ನಮಸ್ಕಾರ. ಡಿ ಕೆ ಅವ್ರಿಗೆ, ಶುಭರಾತ್ರಿ ಭಾರ್ಗವ್ ಅವ್ರಿಗೆ, ನಿಮ್ಮ ಎಲ್ರಿಗೂ ಹ್ಯಾವ್ ಅ ಗುಡ್ ಡೇ. ಧನ್ಯವಾದಗಳು. ಬಾಯ್. ಬಾಯ್ ಬಾಯ್. ಸೈನಿಂಗ್ ಆಫ್. ಈ ಬಾಯ್ಸ್ ಬಾಯ್.